ನಮಸ್ತೆ, ನಾನು ಡಾಕ್ಟರ್ ದಿವ್ಯಾ. ನಾನು ಆಸ್ ಎ ಫ್ಯಾಮಿಲಿ ಫಿಸಿಷಿಯನ್ ಕಳೆದ 13 ವರ್ಷದಿಂದ ಫ್ಯಾಮಿಲಿ ಕ್ಲಿನಿಕ್ ಉತ್ತರಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಕಾಯಿಲೆ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆ ಕಾಯಿಲೆ ಹೆಸರು ಹೆಪಟೈಟಿಸ್. ಬಿಕಾಸ್ ಜುಲೈ 28ನೇ ತಾರೀಕು ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಆಚರಿಸ್ತೀವಿ. ಜಸ್ಟ್ ಟು ಕ್ರಿಯೇಟ್ ಅವೇರ್ನೆಸ್. ಸಾಮಾನ್ಯ ಜನರಿಗೆ ಗೊತ್ತಿರಬೇಕು ಈ ಕಾಯಿಲೆ ಯಾಕೆ ಬರುತ್ತೆ, ಇದನ್ನ ಹೇಗೆ ತಡೆಗಟ್ಬೋದು, ಒಂದ್ಸತಿ ಕಾಯಿಲೆ ಬಂದಮೇಲೆ ಏನೇನು ತೊಂದರೆ ಆಗುತ್ತೆ, ಇದೆಲ್ಲ ಅವರು ತಿಳ್ಕೊಳ್ಳೋದ್ರಿಂದ ಈ ಕಾಯಿಲೆನ ಪ್ರಿವೆಂಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಫಸ್ಟ್ ಕ್ವೆಶನ್ ಎಲ್ರಿಗೂ ಬರುತ್ತೆ, ಹೆಪಟೈಟಿಸ್ ಅಂದರೆ ಏನರ್ಥ ಅಲ್ವಾ? ಹೆಪಟೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದಿ ಲಿವರ್. ಲಿವರ್ ಅಂದರೆ ಎಲ್ರಿಗೂ ಗೊತ್ತು ತಾನೆ, ಇಟ್ಸ್ ಅ ಇಂಟರ್ನಲ್ ಆರ್ಗನ್, ನಮ್ಮ ದೇಹದೊಳಗಿರುತ್ತೆ, ಹೊಟ್ಟೆಯ ಬಲಭಾಗದಲ್ಲಿ. ಆಲ್ಮೋಸ್ಟ್ 1.5 kg ತೂಕ ಆಗುತ್ತೆ ಆ್ಯಂಡ್ ಮೇಜರ್ ಮೆಟಾಬಾಲಿಸಮ್ ಎಲ್ಲದನ್ನೂ ಅದು ಮೇಂಟೈನ್ ಮಾಡ್ತಾ ಇರುತ್ತೆ. ಒಂದು ಫ್ಯಾಕ್ಟ್ರಿ ಇದ್ದಂಗೆ ಅದು. ಇನ್ಫ್ಲಮೇಷನ್ ಆಫ್ ದಿ ಲಿವರ್ ಅಂದರೆ ಹೇಗೆ ನಮಗೆ ಒಂದು ಗಾಯ ಆದರೆ, ಏನೋ ಒಂದು ಪೆಟ್ಟು ಬಿದ್ದರೆ ಅಲ್ವಾ, ನಮ್ಮ ಸ್ಕಿನ್ ಮೇಲೆ ಕೆಂಪಾಗುತ್ತೆ, ಊತ ಬರುತ್ತೆ. ಹಾಗೆ ಲಿವರ್ ಮೇಲೆ ವೆದರ್ ಇನ್ಫೆಕ್ಷನಿಂದ ಇರ್ಬೋದು ಅಥವಾ ನಾನ್ ಇನ್ಫೆಕ್ಷಸ್ ಕಾಸಸ್ಸಿಂದನೂ ಲಿವರ್ ಮೇಲೆ ಲಿವರ್ ಕೆಂಪಾಗೋದು, ಊತ ಬರೋದು ಬಂದಾಗ ಅದನ್ನ ನಾವು ಹೆಪಟೈಟಿಸ್ ಅಂತ ಕರಿತೀವಿ. ನಾನ್ ಇನ್ಫೆಕ್ಷಸ್ ಕಾಸ್ ಅಂದರೆ ನೀವು ಅತಿಯಾದ ಆಲ್ಕೋಹಾಲ್ ತೊಗೊಳ್ತಿದ್ರೆ ಅಥವಾ ನೀವು ಮಾತ್ರೆಗಳು ಜಾಸ್ತಿ ಸೇವಿಸ್ತಾ ಇದ್ದರೆ ಅದರಿಂದನೂ ಡ್ರಗ್ ಇಂಡ್ಯೂಸ್ಡ್ ಹೆಪಟೈಟಿಸ್, ಆಲ್ಕೋಹಾಲ್ ಇಂಡ್ಯೂಸ್ಡ್ ಹೆಪಟೈಟಿಸ್ ಈ ಥರ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ಇನ್ಫೆಕ್ಷನ್ ಇಂದ ಆಗೋ ಒಂದು ಹೆಪಟೈಟಿಸ್ ಬಗ್ಗೆ ಹೇಳ್ತೀನಿ. ಮೋಸ್ಟ್ ಕಾಮನ್ ವೈರಲ್ ಹೆಪಟೈಟಿಸ್. ವೈರಸ್ ಅಂದರೆ ಹಲವಾರು ವೈರಸ್ ಹೆಪಟೈಟಿಸ್ ಮಾಡುತ್ತೆ. ನಿಮ್ಗೀಗ ಡೆಂಗು ಚಿಕನ್ ಗುನ್ಯಾ ಬಂದಿದ್ರೂ ಹೆಪಟೈಟಿಸ್ ಆಗಿರೋ ಚಾನ್ಸಸ್ ಇರುತ್ತೆ. ಬಟ್ ಮೇಜರ್ ವೈರಸ್ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಡಿ, ಇ ಇಷ್ಟು ಒಂದು ಸೀರೀಸ್ ಆಫ್ ವೈರಸ್ ಇದೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಾವು ಹೆಪಟೈಟಿಸ್ ಬಿ ಬಗ್ಗೆ ಕಾಳಜಿ ವಹಿಸಬೇಕು. ಬಿಕಾಸ್ ಅದರಿಂದ ಮಾರ್ಟಾಲಿಟಿ ಜಾಸ್ತಿ ಅಂದರೆ ಸಾವು ನೋವುಗಳು ಜಾಸ್ತಿ ಆಗುತ್ತೆ. ಆ ಒಂದು ಕಾಯಿಲೆನ ಹೇಗೆ ಪ್ರಿವೆಂಟ್ ಮಾಡೋದು, ಹೇಗೆ ತಡೆಗಟ್ಟೋದು ಅಂತ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಮುಂಚೆ ಎಲ್ಲ ಈ ಕೇಸಸ್ ತುಂಬ ಜಾಸ್ತಿ ಇರ್ತಿತ್ತು, ಇತ್ತೀಚೆಗೆ ಕಮ್ಮಿ ಆಗಿದೆ ಥ್ಯಾಂಕ್ಸ್ ಟು ವ್ಯಾಕ್ಸಿನೇಷನ್. ಸೊ ಹೆಪಟೈಟಿಸ್ ಎ ಬಗ್ಗೆ ಇನ್ ಡೀಟೇಲ್ ಆಗಿ ಫಸ್ಟ್ ತಿಳ್ಕೊಳ್ಳೋಣ, ನಂತರ ಹೆಪಟೈಟಿಸ್ ಬಿ ಬಗ್ಗೆ ತಿಳಿಸ್ಕೊಡ್ತೀನಿ. ಹೆಪಟೈಟಿಸ್ ಎ ಯಾರಿಗೆ ಬೇಕಿದ್ರೂ ಬರ್ಬೋದು. ಕಲುಷಿತ ನೀರು, ಆಹಾರ ತೊಗೊಂಡ್ರೆ, ನೀವು ಎಸ್ಪೆಷಲಿ ಸ್ಟ್ರೀಟ್ ಫುಡ್ ಜಾಸ್ತಿ ತಿಂತಾ ಇದ್ದೀರಾ, ಅಥವಾ ನೀವು ಟ್ರಾವೆಲ್ ಮಾಡಿದಾಗ ಫುಡ್ ಚೇಂಜ್ ಆಗಿರುತ್ತೆ, ಅಥವಾ ನೀವು ಎಲ್ಲ ಕಡೆ ಬಾಯ್ಲ್ಡ್ ಕೂಲ್ ವಾಟರ್ ಕ್ಯಾರಿ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹೀಗೆ ಕಂಟ್ಯಾಮಿನೇಟೆಡ್ ವಾಟರ್ ಆ್ಯಂಡ್ ಫುಡ್ಡಿಂದ ಬರುತ್ತೆ. ಇನ್ಫೆಕ್ಷನ್ ಬಂದಾಗ ನಿಮಗೆ ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್, ಹೊಟ್ಟೆ ನೋವು, ಜಾಂಡೀಸ್, ಊಟ ಸೇರದೆ ಇರೋದು, ಇದೆಲ್ಲ ಒಂದು ರೋಗ ಲಕ್ಷಣಗಳಿರುತ್ತೆ. ಆ್ಯಂಡ್ ಇದು ಸಿಂಪಲ್, ಇದು ರಿಕವರ್ ಆಗ್ತಾರೆ. ಇದರಿಂದ ಲಾಂಗ್ ಟರ್ಮ್ ಏನೂ ತೊಂದರೆ ಇರೋದಿಲ್ಲ. ಎರಡನೇದು ಹೆಪಟೈಟಿಸ್ ಬಿ ವೈರಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ವೈರಸ್ ನಿಮ್ಮ ದೇಹಕ್ಕೆ ಹೇಗೆ ಎಂಟರ್ ಆಗುತ್ತೆ ಅಂತ ನಿಮಗೆ ತಿಳಿದಿದ್ರೆ ಇದನ್ನ ತಡೆಗಟ್ಟೋದು ಕೂಡ ಈಸಿ ಆಗುತ್ತೆ. ಇದು ಬಾಡಿ ಫ್ಲೂಯಿಡ್ಸ್, ಬ್ಲಡ್ ಬಾರ್ನಿಂದ ಬರುವಂಥ ಒಂದು ಇನ್ಫೆಕ್ಷನ್. ಬಾಡಿ ಫ್ಲೂಯಿಡ್ಸ್ ಅಂದ್ರೇನು? ನೀವು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಹೆಪಟೈಟಿಸ್ ಸ್ಟೇಟಸ್ ಗೊತ್ತಿಲ್ಲದೆ ಇರೋರ ಜೊತೆ, ಅವ್ರಿಗೆ ಪಾಸಿಟಿವ್ ನೆಗೆಟಿವ್ ನಿಮಗೆ ಗೊತ್ತಿಲ್ಲ, ಬಟ್ ನೀವು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಎರಡನೇದು ಮದರ್ ಟು ಚೈಲ್ಡ್. ಡೆಲಿವರಿ ಟೈಮಲ್ಲಿ ತಾಯಿಗೆ ಹೆಪಟೈಟಿಸ್ ಬಿ ಇದ್ದರೆ ಮಗುಗೆ ಬರೋ ಚಾನ್ಸಸ್ ಇರುತ್ತೆ. ನೀಡಲ್ ಸಿರಿಂಜಸ್, ಈ ಡ್ರಗ್ಸ್ ತೊಗೊಳ್ಳೋರು ಒಬ್ಬರಿಂದೊಬ್ಬರು ನೀಡಲ್ ಸಿರಿಂಜಸ್ ಶೇರ್ ಮಾಡ್ಕೊತಾರೆ. ಇನ್ನು ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಹೋದಾಗ ಕೆಲವು ಹಳ್ಳಿ ಕಡೆಯಲ್ಲಿ, ಕೆಲವು ಸೆಂಟರ್ಸಲ್ಲಿ ಒಬ್ರಿಗೆ ಯೂಸ್ ಮಾಡಿರೋ ನೀಡಲ್ಸ್ನೇ ಇನ್ನೊಬ್ಬರಿಗೆ ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಡಾಕ್ಟರ್ಸ್, ನರ್ಸಸ್ ಅಷ್ಟೇ, ತುಂಬ ರಶ್ ಇದ್ದಾಗ, ತುಂಬ ಪೇಷಂಟ್ಸ್ನ ನೋಡಬೇಕಾದ್ರೆ ಯಾವ್ದಾದ್ರು ಪೇಷಂಟ್ಗೆ ಪ್ರಿಕ್ ಆಗಿರೋ ನೀಡಲ್ ಅವ್ರ ಕೈಗೂ ಪ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು OTಯಲ್ಲಿ ಸರ್ಜರಿ ಮಾಡಬೇಕಾದ್ರೆ ಹೆಪಟೈಟಿಸ್ ಬಿ ಪಾಸಿಟಿವ್ ಪೇಷಂಟ್ಗೆ ಸರ್ಜರಿ ಮಾಡ್ತಾ ಅವರ ಬಾಡಿ ಫ್ಲೂಯಿಡ್ಸ್ ಕಣ್ಣಿಗೆ ಹಾರೋದ್ರಿಂದ ಇದರಿಂದ ಕೂಡ ಹೆಪಟೈಟಿಸ್ ಬಿ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಲಾಸ್ಟ್ಲಿ ಬ್ಲಡ್ ಬ್ಯಾಂಕ್. ಇದು ತುಂಬ ಇಂಪಾರ್ಟೆಂಟ್. ಸಡನ್ನಾಗಿ ಎಮರ್ಜೆನ್ಸಿ ಬ್ಲಡ್ ಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಅನ್ರಿಜಿಸ್ಟರ್ಡು, ಯಾವುದೇ ರೀತಿ ಟೆಸ್ಟ್ ಸರಿ ಮಾಡದೇ ಇರುವಂಥ ಒಂದು ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ತೊಗೊಳಕ್ಕೆ ಹೋಗಬೇಡಿ. ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಈಸಿಯಾಗಿ ಹೆಪಟೈಟಿಸ್ ಬಿ ಇರ್ಬೋದು, HIV ಇರ್ಬೋದು ಬರುತ್ತೆ. ಇನ್ನು ಟ್ಯಾಟೂ ಹಾಕೋ ಕಡೆನೂ ಅಷ್ಟೇ, ಯಾರಾದರೂ ಇನ್ಫೆಕ್ಟೆಡ್ ಅವ್ರಿಗೆ ಟ್ಯಾಟೂ ಹಾಕಿ ಅದೇ ನೀಡಲ್ ನಿಮ್ಗೆ ಏನಾದರೂ ಯೂಸ್ ಆಗಿಬಿಟ್ರೆ ನಿಮಗೂ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನು ಹಲ್ಲಿನ ಒಂದು ಚಿಕಿತ್ಸೆ ನೀವು ತೊಗೊಳ್ಬೇಕಾದ್ರೂ ಅಷ್ಟೇ, ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಇನ್ಫೆಕ್ಟೆಡ್ ಆಗಿದ್ದರೆ, ಹೈಜೀನ್ ಮೇಂಟೈನ್ ಆಗಿಲ್ಲ ಅಂದರೆ ಕೂಡ ಇದು ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಯಾವುದೋ ಒಂದು ಕಾರಣದಿಂದ ನಿಮ್ಗೆ ಹೆಪಟೈಟಿಸ್ ಬಿ ಬಂದರೆ ಇಲ್ವಾ, ಕೆಲವರಲ್ಲಿ ಇದು ಅಕ್ಯೂಟ್ ಫೇಸಲ್ಲಿ ಮಾತ್ರ ಇರುತ್ತೆ, ಅಂದರೆ ಅಕ್ಯೂಟ್ ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ನಿಮಗೆ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಬೋದು. ಸುಸ್ತಾಗೋದು, ಊಟ ಸೇರದೆ ಇರೋದು, ಜಾಂಡೀಸ್, ವಾಮಿಟಿಂಗ್, ಹೊಟ್ಟೆ ನೋವು ಇದೆಲ್ಲ ಬರ್ಬೋದು. ಆ್ಯಂಡ್ ಸ್ವಲ್ಪ ದಿವಸ ಆದಮೇಲೆ ನೀವು ರಿಕವರ್ ಕೂಡ ಆಗಿರೋದನ್ನ ನಾವು ನೋಡ್ತೀವಿ. ಲೈಫ್ ಲಾಂಗ್ ಇಲ್ಲದೆ ರಿಕವರ್ ಆಗಿ HbSAg ನೆಗೆಟಿವ್ ಬರುತ್ತೆ ರಿಪೋರ್ಟಲ್ಲಿ. ಬಟ್ ಇನ್ನಷ್ಟು ಪೇಷಂಟ್ಸಲ್ಲಿ ಇಲ್ವಾ ಇದು ಕ್ರಾನಿಕ್ ಆಗೋಗುತ್ತೆ, ಅಂದರೆ ಅವರು ಲೈಫ್ ಲಾಂಗ್ ಹೆಪಟೈಟಿಸ್ ಬಿ ಪಾಸಿಟಿವ್ ಇರುತ್ತೆ ಅವ್ರಿಗೆ.
ಇದರಿಂದ ಸ್ಲೋಲಿ ಲಿವರ್ಗೆ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಫಸ್ಟು ಲಿವರ್ ತುಂಬ ಶ್ರಿಂಕ್ ಆಗುತ್ತೆ, ಸಿರೋಸಿಸ್ ಆಗುತ್ತೆ, ಇವರಲ್ಲಿ ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಅಂದರೆ ಲಿವರ್ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಇರುತ್ತೆ, ದೆನ್ ಲಿವರ್ ಫೇಲಿಯರ್. ಇದೆಲ್ಲ ಒಂದು ಕೋರ್ಸ್ ಆಫ್ ಹೆಪಟೈಟಿಸ್ ಬಿ, ಕ್ರಾನಿಕ್ ಹೆಪಟೈಟಿಸ್ ಬಿ ಪೇಷಂಟ್ಸಲ್ಲಿ. ಈ ಒಂದು ವೈರಸ್ನ ಒಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ ಇದು ಹೈಲಿ ಇನ್ಫೆಕ್ಷಸ್, ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಆ್ಯಂಡ್ ಬಾಡಿ ಫ್ಲೂಯಿಡ್ಸ್ ಹೊರಗೆ ಕೂಡ ಇದು ಬದುಕಿರುತ್ತೆ. ಫಾರ್ ಎಕ್ಸಾಂಪಲ್ HIV ವೈರಸ್ ಎಲ್ಲ ಇಲ್ವಾ, ಬಾಡಿ ಫ್ಲೂಯಿಡ್ಸ್ ಬೇಕು ಅದಕ್ಕೆ, ಅದು ಸಸ್ಟೇನ್ ಆಗೋದಕ್ಕೆ. ಆದರೆ ಈ ವೈರಸ್ ಒಂದ್ಸತಿ ಹೊರಗೆ ಎಲ್ಲಿಯಾದರೂ ಒಂದು ಬ್ಲಡ್ ಬಿದ್ದಿದೆ ನೆಲದ ಮೇಲೆ ಅಂದರೆ ಆ ವೈರಸ್ ಅಲ್ಲೂ ಕೂಡ ಸರ್ವೈವ್ ಆಗುವಂಥ ಕೆಪಾಸಿಟಿ ಇರುತ್ತೆ ಈ ವೈರಸ್ಗೆ. ಸೊ ನಾನೀಗ ಹೇಳಿರೋ ಎಲ್ಲ ವಿಚಾರದಿಂದ ಸಾಮಾನ್ಯ ಜನರು ಏನು ತಿಳ್ಕೊಬೇಕು, ನಾವು ಯಾರೇ ಒಬ್ಬರು ಅವರ ಹೆಪಟೈಟಿಸ್ ಸ್ಟೇಟಸ್ ನಮಗೆ ಗೊತ್ತಿಲ್ಲ ಅಂದಾಗ ಅವ್ರ ಜೊತೆ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಬಾರ್ದು. ಯಾರ ಜೊತೆನೂ ನೀಡಲ್, ಸಿರಿಂಜಸ್ ಇದನ್ನೆಲ್ಲ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನೀವು ಹಾಸ್ಟೆಲಲ್ಲಿದ್ದೀರಾ, ನಿಮ್ಮ ರೂಮಲ್ಲಿ ಯಾರಿಗೋ ಹೆಪಟೈಟಿಸ್ ಬಿ ಇನ್ಫೆಕ್ಟೆಡ್ ಇದ್ದಾರೆ ಅಂತ ಗೊತ್ತಾದಾಗ ಅವ್ರ ಜೊತೆ ರೇಸರ್ ಇರ್ಬೋದು, ಅವ್ರ ಟೂತ್ ಬ್ರಷ್ ಇರ್ಬೋದು, ಇದನ್ನೆಲ್ಲ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಜನರಲ್ಲಿನೂ ಇಂಥದ್ದೆಲ್ಲ ಶೇರ್ ಮಾಡಬೇಡಿ. ಆ್ಯಂಡ್ 4ನೇದು, ತಾಯಿಯಿಂದ ಮಗುಗೆ ಬರೋ ಒಂದು ಟ್ರಾನ್ಸ್ಮಿಷನ್ನ ನಾವು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್, ಇಮ್ಯುನೋಗ್ಲೋಬ್ಲಿನ್ ಇದನ್ನೆಲ್ಲ ಹಾಕಿ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ನೀವು ಇನ್ಫೆಕ್ಟ್ ಆಗಿದ್ರೆ ನೀವು ಯಾರಿಗೂ ರಕ್ತದಾನ ಮಾಡೋದಕ್ಕೆ ಹೋಗಬೇಡಿ. ಸುಮಾರು ಸಲ ನಾವು ಹೆಪಟೈಟಿಸ್ ಬಿ ಇನ್ಫೆಕ್ಟೆಡಾ ಇಲ್ವಾ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ನೀವು ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಿಂದನೇ ನಿಮ್ಗೆ ಅದು ಗೊತ್ತಾಗೋದು. HBsAg ಅಂತ ಈ ಬ್ಲಡ್ ಟೆಸ್ಟಿನ ಹೆಸರು. ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದಲ್ಲಿ ಪ್ರತಿಯೊಬ್ಬರು ಪ್ರೆಗ್ನೆಂಟ್ ಲೇಡಿಗೂ ಗೌರ್ಮೆಂಟ್ ರೂಲ್ ಇದೆ HBsAg ಪರೀಕ್ಷೆ ಮಾಡೋದು. ನೀವೇನಾದರೂ ಮಾಡಿಸ್ಕೊಂಡಿಲ್ಲ ಅಂದರೆ ತಪ್ಪದೆ ಮಾಡಿಸ್ಕೊಳ್ಳಿ. ಯಾವುದೇ ರೀತಿ ನೀಡಲೆಲ್ಲ ನೀವು ಯೂಸ್ ಮಾಡಿದರೆ ನೀಟಾಗಿ ಡಿಸ್ಕಾರ್ಡ್ ಮಾಡಿ, ಅದನ್ನ ಸುಮ್ಮನೆ ಹೋಗ್ಬಿಟ್ಟು ಕಸಕ್ಕೆ ಬಿಸಾಕಬೇಡಿ. ಇನ್ಯಾರಿಗೂ ಅದು ಹೋಗಿ ಚುಚ್ಕೊಳ್ಳುತ್ತೆ, ಪ್ರಾಣಿಗಳಿಗೆ ಚುಚ್ಚುತ್ತೆ. ಸೊ ಅಂಥ ಒಂದು ಸೆನ್ಸಿಟಿವಿಟಿ ಎಲ್ಲರಿಗೂ ಇರಬೇಕು. ಆ್ಯಂಡ್ ಇದೆಲ್ಲ ನೀವು ಏನೇನು ಮಾಡಬಾರ್ದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾವು ಏನು ಮಾಡಬೇಕು ನಮ್ಮ ಲಿವರ್ ಹೆಲ್ತ್ ಕಾಪಾಡ್ಕೊಳ್ಳೋಕ್ಕೆ, ಹೆಪಟೈಟಿಸ್ ಬರ್ದಿದ್ದಂಗೆ ನಾವು ಹೇಗೆ ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋದು ಅಂದರೆ ನಾವು ಒಳ್ಳೆ ನ್ಯೂಟ್ರಿಷಸ್ ಆಹಾರ ತಿನ್ನಬೇಕು. ಹೆಪಟೈಟಿಸ್ ಎ ಇಲ್ವಾ, ಎಸ್ಪೆಷಲಿ ನಾವು ಅನ್ಹೆಲ್ದಿ ಫುಡ್ ತಿಂದರೆ, ಅನ್ಹೈಜಿನಿಕ್ ಫುಡ್ ತಿಂದರೆ ಬರುವಂಥದ್ದು. ಸೊ ಹೈಜೀನ್ ಇದೆಯಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಆಲ್ಕೋಹಾಲ್, ಸ್ಮೋಕಿಂಗ್ ಎಗೇನ್ ನಿಮ್ಗಿರೋ ಕಾಯಿಲೆನ ಇನ್ನೂ ಜಾಸ್ತಿ ಮಾಡುತ್ತೆ. ತಪ್ಪದೆ ಎಲ್ಲರೂ ಕೂಡ ಹೆಪಟೈಟಿಸ್ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಆ್ಯಂಡ್ ಅನ್ನೆಸೆಸರಿಯಾಗಿ ಮಾತ್ರೆಗಳನ್ನ ಪದೇ ಪದೇ ತೊಗೊಳ್ಳೋದು, ಎಸ್ಪೆಷಲಿ ಪ್ಯಾರಾಸಿಟಮಾಲ್ನ ನೀವು ನುಂಗ್ತಾ ಇದ್ದರೆ ನಿಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ. ಇನ್ನು ಕ್ರಾನಿಕ್ ಆಗಿ ಹೆಪಟೈಟಿಸ್ ಬಿ ಇರೋರಲ್ಲಿ ಇಲ್ವಾ, ಮದುವೆ ಆಗಬಹುದಾ, ನಮ್ಮ ಮಗುಗೆ ಏನಾದ್ರು ತೊಂದರೆ ಆಗುತ್ತಾ, ಈ ಥರ ಹಲವಾರು ಪ್ರಶ್ನೆಗಳಿರುತ್ತೆ. ನಾನೀಗ ಆಲ್ರೆಡಿ ಹೇಳಿರೋ ಹಂಗೆ ಸೆಕ್ಷುವಲಿ ಕಾಂಟ್ಯಾಕ್ಟಿಂದ ಈ ಒಂದು ಕಾಯಿಲೆ ಸ್ಪ್ರೆಡ್ ಆಗೋ ಕಾರಣ ನೀವು ಮದುವೆ ಆಗಬೇಕಾದ್ರೆ ನಿಮ್ಮ ಹೆಪಟೈಟಿಸ್ ಬಿ ಸ್ಟೇಟಸ್ ಪಾಸಿಟಿವ್ ಇದ್ದರೆ ಅದನ್ನ ಹೇಳೋದು ತುಂಬ ಇಂಪಾರ್ಟೆಂಟ್. ಜಾಂಡೀಸ್ ಅಂದ ತಕ್ಷಣ ಎಲ್ಲರ ಮನಸ್ಥಿತಿ ನಾಟಿ ಔಷಧಿ ಮಾಡೋಣ ಅಂತಿರುತ್ತೆ. ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಹೆಪಟೈಟಿಸ್ ಬಿ ಈಸ್ ಅ ಕ್ರಾನಿಕ್ ಇನ್ಫೆಕ್ಷನ್. ಹಲವಾರು ತಿಂಗಳು ಈ ನಾಟಿ ಔಷಧಿ ತೊಗೊಂಡು ಇನ್ನಷ್ಟು ಹಾಳಾಗೋಗುತ್ತೆ. ನಿಮಗೆ HBsAg ಪಾಸಿಟಿವ್ ಬಂತ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಈಗ ಏನೇನು ಆಪ್ಷನ್ ಇದೆ ಟ್ರೀಟ್ಮೆಂಟ್, ನಾನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ನಾನು ಹೇಗೆ ಲೈಫ್ ಲಾಂಗ್ ನನ್ನ ಹೆಲ್ತನ್ನ ಕಾಪಾಡ್ಕೋಬೋದು, ಇದು ಡಿಟೋರಿಯೇಟ್ ಆಗದಿದ್ದಂಗೆ ನಾನು ಏನೇನು ಮಾಡ್ಬೋದು, ಹೀಗೆ ನಿಮ್ಮ ಪ್ರಶ್ನೆಗಳ ಮೇಲೆ ನಿಮಗೆ ಎಲ್ಲ ಆನ್ಸರ್ಸ್ ಕೂಡ ಸಿಗುತ್ತೆ. ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ಸ್ಟೇ ಟ್ಯೂನ್ಡ್.